ಅವಾಗ ಅಲ್ಲೇ ಮೇಯ್ಕೊಂಡು ನಿಂತು ಬಿಡುತ್ತೆ. ಫುಡ್ ಸಿಗ್ತಾ ಇರೋದಿಲ್ಲ ಒಂದು, ಇನ್ನೊಂದು ಈ ಟೈಮಿಗೆ ಕಾಡಾನೆಗಳು ಜಾಸ್ತಿ ಇದೆ. ಸೊ ಕಾಡಾನೆಗಳು ಈ ಪಾರ್ಟಲ್ಲಿ ಸ್ವಲ್ಪ ಈಗ ಭದ್ರಾ ಕಡೆಯಿಂದ ಬಂದು ಈಗ ದಾಟಿ ಇಲ್ಲಿ ಇರುತ್ತೆ. ಸೊ ಇಲ್ಲಿ ಕಾಡಾನೆಗಳಿಗೆ ಸಿಕ್ಕಿದ್ರೆ ಮತ್ತೆ ಫೈಟ್ ಆಗುತ್ತೆ ಅನ್ನೋದು ಗೊತ್ತು. ಸೊ ಈಗ ವೈಲ್ಡ್ ಹೇಗೆ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ ಹೇಳ್ತೀವಿ, ಹಾಗೆ ಅದು ವೈಲ್ಡ್ ಎಲಿಫೆಂಟ್ಸ್ ಇದು ಸಾಕಿರುವಂಥ ಆನೆ ಇವಾಗ. ಸೊ ಇದು ಏನೇ ಅಂದ್ರೂ ಅವು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಸೊ ಈಗ ಕಣ್ಣಿಲ್ಲದೆ ಇರೋದ್ರಿಂದ ಇದು ಫೈಟ್ ಯಾವ ಕಡೆ ಫೈಟ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅದು ಡೇಂಜರಸ್ ಆ್ಯಕ್ಟ್ ಆಗೋದ್ರಿಂದ ಇದೇನು ಮಾಡುತ್ತೆ, ಫಾರ್ ಸೇಫ್ಟಿ ಪರ್ಪಸ್ ಇದೇ ಸ್ವಲ್ಪ ದೂರ ಇರಬೇಕು ಅಂತ ಹೇಳಿ ಹೊರಗಡೆ ಹೋಗುತ್ತೆ. ಅಷ್ಟು ದೂರ ಹೋಗುತ್ತೆ ಇದು. ಓಕೆ, ಆದ್ರೂ ಇಲ್ಲೇನೋ ಚುಚ್ಚಿಸ್ಕೊಂಡಿದೆ ಅನ್ಸುತ್ತೆ. ಇಲ್ಲ, ಅದು ಈಗ ಬೇರೆ ಆನೆಗಳಲ್ಲೆಲ್ಲ ನೋಡಿದ್ರಲ್ಲ, ಇಲ್ಲಿ ಇದ್ರ ಥರ ಮೀಸೆ ಥರ ಇರುತ್ತೆ ಅದು ಅಂತ ಹೇಳಿದ್ವಲ್ಲ. ಸೊ ಆ ಥರ ಇರುತ್ತೆ, ಒಂದೊಂದು ಉದುರೋಗುತ್ತೆ. ಅದು ಇದನ್ನ ಈ ಮದ ಬಂದಿದೆ ಅಂತ ಹೇಳ್ತೀವಲ್ಲ ಆನೆಗೆ, ಮದ ಬಂದಾಗ ಇಲ್ಲಿಂದ ಒಂದು ಆಯಿಲ್ ತರ ಇದಾಗುತ್ತೆ, ಸೆಕ್ರೇಟ್ ಆಗುತ್ತೆ. ಓಕೆ, ಸೊ ಅಲ್ಲಿ ನೋಡಿದಾಗ್ಲೇನೆ ನಮಗೆ ಗೊತ್ತಾಗೋದು ಆನೆಗೆ ಮದ ಬಂದಿದ್ಯಾ ಇಲ್ವಾ ಅಂತ. ಮದ ಬಂದಂಗೆ ಆಡ್ತಾರೆ ಅಲ್ಲ, ಒಳ್ಳೆ ಆನೆ ಮದ ಬಂದಂಗೆ ಅಂತಾರಲ್ಲ. ಯೂಶಲಿ ಮದ ಬಂದಾಗ ಹೆಂಗ್ ಆಡುತ್ತೆ ಆನೆ? ಸೊ ಮದ ಬರೋದು ಅಂತಂದ್ರೆ ಇದೊಂಥರ ಅದೊಂದು, ಈಗ ಮದ ಅನ್ನೋದು ಏನಂತಂದ್ರೆ ಈ ಒಂಥರ ಸೆಕ್ಷುವಲ್ ಗ್ರೀಡ್ ತರ. ಓಕೆ, ಸೊ ಅದು ಸೆಕ್ಷುವಲ್ ಗ್ರೀಡ್ ತರ ಅದು ಎವ್ರಿ ಇಯರ್ ಬರುತ್ತೆ. ಸೊ ಅದು ಇಯರ್ಲಿ ಒನ್ಸ್ ಅಥವಾ ಇಯರ್ಲಿ ಟ್ವೈಸ್ ಬರ್ತಾ ಇರುತ್ತೆ. ಬಟ್ ಅದು ಬಂದಷ್ಟು ಒಳ್ಳೇದು ಆನೆಗೆ, ಆನೆ ಹೆಲ್ತ್ ಒಳ್ಳೇದು. ಅದು ಕ್ಲಿಯರ್ ಆದಷ್ಟು ಆನೆಗೆ ಹೆಲ್ದಿಯಾಗಿರುತ್ತೆ. ಅದು ಬರಲಿಲ್ಲ ಅಂತಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಡಿಟೆಕ್ಟ್ ಮಾಡ್ಕೋಬೇಕು. ಒಂದೊಂದ್ಸರಿ ಒಂದೊಂದು ಆನೆಗಳು 2 ವರ್ಷಕ್ಕೆ ಒಂದ್ಸರಿ ಮದಕ್ಕೆ ಬರುತ್ತೆ, ಒಂದೊಂದು ಆನೆಗಳು ಪ್ರತಿ ವರ್ಷ ಮದ ಬರುತ್ತೆ. ಆದ್ರೆ ಸ್ಪರ್ಮ್ ಇದೆಯಲ್ಲ ಅದು ಅಲ್ಲೇ ಲೀಕ್ ಅಲ್ಲ, ಸ್ಪರ್ಮ್ ಲೀಕ್ ಆಗೋದಲ್ಲ, ಅಲ್ಲ ಅದೊಂದು ಏನು ಹೇಳ್ತೀವಿ, ಒಂದು ಇಂಡಿಕೇಶನ್ ಅಷ್ಟೇ, ಇಂಡಿಕೇಶನ್ ತರ. ಸೊ ಅದು ಸೇಮ್ ಲೈಕ್ ಸ್ವೆಟ್ ತರ ಬರ್ತಾ ಇರುತ್ತೆ. ಹಾಗೆ ಈಗ ಹಸುಗಳು ಏನಾದ್ರು ಸಾಕಿದ್ರೆ ಹಸುಗಳು ನೋಡಿ ಈಗ ಹೀಟಿಗೆ ಬಂದಿದೆ ಅಂತ ಹೇಳ್ತಾರೆ. ಸೊ ಲೈಕ್ ಒಂದು ಲ್ಯಾಕ್ಟಿಕ್ ತರ ಇದು ತರ ಜೆಲ್ ತರ ಬರುತ್ತಲ್ಲ. ಸೊ ಅದೇ ತರ ಇದ್ರಲ್ಲೂ ಕಿವಿ ಅಂದ್ರೆ ಮುಂದೆ ಅದೊಂದು ಗ್ಲ್ಯಾಂಡ್ ತರ ಇರುತ್ತೆ, ಅಲ್ಲಿಂದ ಲೀಕ್ ಆಗುತ್ತೆ. ಈವನ್ ಗಂಡನೆಗೆ ಗಂಡನೆಗಿರುತ್ತೆ, ಅದು ಗಂಡನೆಗೆ ಮಾತ್ರ ಇರುತ್ತೆ. ಎಷ್ಟು ಅವರ್ ಅದು ಬರುತ್ತೆ ಸರ್ ಲೀಕ್ ಆಗ್ತಲೇ ಇರುತ್ತೆ? ಅದು ಆ ಥರ ಅದು ಕಂಟಿನ್ಯೂಸ್ ಒಂದೊಂದು ಆನೆಗಳು 3 ತಿಂಗಳು ಆ ಥರ ಸುರಿತಾನೇ ಇರುತ್ತೆ. ಅಂದರೆ ಕಂಟಿನ್ಯೂಸ್ ಅದಕ್ಕೆ ಸುರಿತಾನೇ ಇರುತ್ತೆ ಅಂತ ಅಲ್ಲ, ನಿಧಾನಕ್ಕೆ ಸ್ವಲ್ಪನೇ ಮಾಯಿಶ್ಚರ್ ಆಗಿ ಬರ್ತಾ ಇರುತ್ತೆ. ಓಕೆ, ಇದನ್ನೆಲ್ಲ ಯಾವ ರೀತಿ ಸರ್ ರೀಪ್ರೊಡಕ್ಷನ್ ಎಲ್ಲ ಮಾಡೋದಿಲ್ಲ? ಸೊ ರೀಪ್ರೊಡಕ್ಷನ್ ಎಲ್ಲ ಅದು ಈಗ ಕಾಡಿಗೆ ಬಿಡೋದ್ರಿಂದ ಕಾಡಲ್ಲೇ ಅಲ್ಲೇ ಆಟೋಮೆಟಿಕ್ ನ್ಯಾಚುರಲ್ ಆಗಿ ಆಗುತ್ತೆ. ಇವಾಗ ನಾವು ಹಸುಗಳಿಗೆಲ್ಲ ಮಾಡ್ತೀವಲ್ಲ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಡಾಕ್ಟರ್ ಎಲ್ಲ ಬಂದು ಆ ಥರ ಯಾವುದೇ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಯಾವುದೂ ಆಗಲ್ಲ ಇಲ್ಲಿ. ಎಲ್ಲದನ್ನು ನ್ಯಾಚುರಲ್ ಆಗಿ ಆಗುವಂಥದ್ದು. ಅದಕ್ಕೋಸ್ಕರನೇ ವೈಲ್ಡರ್ನೆಸ್ ಇರಬೇಕು ಅನ್ನೋದಕ್ಕೋಸ್ಕರನೇ ಮತ್ತೆ ಕಾಡಿಗೆ ಬಿಡೋದು. ಕೂಗ್ತು ಆನೆ ಗೀಳಿಡ್ತು ಇವಾಗ, ಯಾಕಂದ್ರೆ ಹೊಟ್ಟೆ ತುಂಬಿತು ಅಂತಲ್ಲ. ಅಲ್ಲ ಅಂದ್ರೆ ಅದಕ್ಕೆ ಬೇಗ ತಿನ್ಬೇಕು, ಇವ್ರು ಬೇಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅವರು ಅವ್ರು ತಿನ್ನಿಸ್ತಾ ಇದಾರೆ ಅಷ್ಟು ಆದ್ರೂ ಹೋಗಿ ಜಾಸ್ತಿ ಚೇಷ್ಟೆ ಮಾಡ್ತಿದೆ. ಸ್ವಲ್ಪ ಜೋರ್ ಮಾಡಿದ್ರು ಅಂದ್ರೆ ಆ ತರ ಹಂಗೆ ಕೂಗುತ್ತೆ. ಆ ರೀತಿಯಾಗಿ ಅದೊಂದು ಬಾಂಡಿಂಗ್ ಅವ್ರ ಇದರಲ್ಲಿ. ಇವಾಗ ಆನೆಗಳಿಗೆ ಕಣ್ ಕಾಣಿಸುತ್ತೆ,